ನಮಸ್ಕಾರ, ನನ್ನ ಹೆಸರು ಎಸ್ ವೆಂಕಟೇಶ್ ಅಂತ. ನಾನು ಡಿವೈನ್ ಗ್ರೇಸ್ ಹಾಸ್ಪಿಟಲಿಂದ ಬಂದಿದ್ದೀನಿ. ನನ್ನ ಹಾಸ್ಪಿಟಲಲ್ಲಿ ಸೇಲ್ಸ್ ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವೊಂದು ಡ್ಯಾಸಿಲ್ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಪ್ರಾಡಕ್ಟು ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬ ಸೂಟೇಬಲ್. ಈ ಪ್ರಾಡಕ್ಟನ್ನು ಕರ್ನಾಟಕದಾದ್ಯಂತ ವಿಚಾರನ ತಲುಪಿಸಿ ಅದನ್ನು ಪ್ರಮೋಟ್ ಮಾಡೋದಕ್ಕೆ, ಅದನ್ನು ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಡಯಾಸಿಲ್ ಅನ್ನೋ ಪ್ರಾಡಕ್ಟ್ ಪರಿಚಯ ಮಾಡ್ಕೊಡೋಕೆ ಮುಂಚಿತವಾಗಿ ಈ ಡಯಾಬಿಟಿಕ್ ಅನ್ನೋದು ಅಂದರೆ ಏನು ಅಂತ ನಿಮ್ಮನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರಿಗೆ ಬಾಧಿಸ್ತಿರುವಂಥ ಒಂದು ದೊಡ್ಡ ಕಾಯಿಲೆ. ಇದು ಎಷ್ಟು ಮಟ್ಟಿಗೆ ಕುಖ್ಯಾತಿ ಪಡೆದಿದೆ ನಮ್ಮ ಭಾರತ ಅಂದರೆ, ಇಡೀ ಪ್ರಪಂಚದಲ್ಲೇ ಇದು ಡಯಾಬಿಟಿಕ್ ವರ್ಲ್ಡ್ ಅಂತ ನಮ್ಮ ಭಾರತನ ಗುರುತಿಸ್ತಾರೆ. ಇದು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸುಮಾರು ಮಿಲಿಯನ್ ಜನರಿಗೆ ಬಾಧಿಸ್ತಾ ಇದೆ. ಈ ಡಯಾಬಿಟಿಕ್ ಅನ್ನೋದು ಅದು ಸೌಮ್ಯ ಸ್ವಭಾವದಲ್ಲಿದ್ದು, ಇದು ಪ್ರಭಾವ ಗೊತ್ತಾಗೋದು ಅನೇಕ ತಿಂಗಳುಗಳು, ಕೆಲವು ವರ್ಷಗಳಾದ್ಮೇಲೆ. ಯಾವಾಗ ಕಾಲಲ್ಲಿ ಗಾಯ ಆಗಿ ಅದು ತುಂಬಾ ಬಾಧಿಸ್ತಾ ಇದ್ದು ವಾಸಿ ಆಗಿಲ್ಲ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಆಗ ಡಾಕ್ಟರ್ ಹೇಳ್ತಾರೆ ಒಂದು ಶುಗರ್ ಟೆಸ್ಟ್ ಮಾಡೋಣ ಅಂತ. ಅವಾಗ ಗೊತ್ತಾಗುತ್ತೆ ಡಯಾಬಿಟಿಕ್ ಬಗ್ಗೆ. ಅಥವಾ ಅನೇಕ ಕಾಯಿಲೆಗಳು ತುಂಬಾ ದಿನಗಳು ವಾಸಿ ಆಗಿಲ್ಲ ಅಂದ್ರೂ ಅವ್ರು ಹೇಳ್ತಾರೆ ನೀವೊಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಆ ಮೊದಲಿಗೆ ಮಾಡಿಸೋದು ಎಲ್ರು ಶುಗರ್ ಟೆಸ್ಟ್ ಅಂತ, ಯಾಕಂದ್ರೆ ಅವರು ಕನ್ಫರ್ಮ್ ಶುಗರ್ ಇರಬಹುದು ಅಂತ. ಈ ಶುಗರ್ ಅನ್ನೋ ಕಾಯಿಲೆ ಅಥವಾ ಡಯಾಬಿಟಿಕ್ ಅಥವಾ ಮಧುಮೇಹ ಅಂತ ಏನ್ ಕರಿತೀವಿ, ಈ ಕಾಯಿಲೆ ಅನೇಕ ಜನರಿಗೆ ಅನೇಕ ತರದ ತೊಂದರೆಗಳನ್ನ ಕೊಡ್ತಾ ಬಂದಿದೆ. ಅನೇಕ ಜನ ಕಾಲು ಕಳ್ಕೊಂಡಿದ್ದಾರೆ, ಕಣ್ಣು ಕಳ್ಕೊಂಡಿದ್ದಾರೆ, ಕಿಡ್ನಿ ಕಳ್ಕೊಳ್ತಿದ್ದಾರೆ. ಈ ಕಿಡ್ನಿ ಕಳ್ಕೊಂಡವ್ರ ಸಂಖ್ಯೆ ಪ್ರತಿ ತಾಲೂಕಲ್ಲೂ ಸಾವಿರಾರು ಜನರು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಡಯಾಬಿಟಿಕ್ ಬಂದ ಮೇಲೆ ಡಾಕ್ಟರ್ ಹೇಳ್ತಾರೆ ನೀವೇನು ಅದನ್ನ ಅತಿ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ದಿನ ನೀವು ಊಟಕ್ಕಿಂತ ಮುಂಚಿತವಾಗಿ ಬೆಳಿಗ್ಗೆ ಒಂದು ರಾತ್ರಿ ಇದನ್ನ ತಗೊಳ್ತಾ ಬನ್ನಿ. ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಅವಾಗ ಇದು ಕಂಟ್ರೋಲ್ ಇರುತ್ತೆ. ಇದು ಅನೇಕ ಜನರಿಗಿದೆ. ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋ ಜೊತೆಗೆ ಈ ಮಾತ್ರೆ ತಗೊಳ್ತಾ ಬನ್ನಿ ಅಂತ ಹೇಳ್ತಾರೆ. ಈಗ ಈ ಮಾತ್ರೆಗಳನ್ನ MG ಲೆಕ್ಕದಲ್ಲಿ ಕೊಡ್ತಾರೆ, ಅದನ್ನ ನಾವು ಬಳಸ್ತಾ ಇರ್ತೀವಿ. ಇದು ವರ್ಷಾನ್ಗಟ್ಲೆ ಹೀಗೆ ಬಳಸಿದ್ರೆ ಅದು KG ಲೆಕ್ಕದಲ್ಲಿ ಇರುತ್ತೆ. ಅದು ಸಿಂಥೆಟಿಕ್ ಪ್ರಾಡಕ್ಟ್, ಅದನ್ನ ದಹಿಸೋ ಶಕ್ತಿ ನಮ್ಮ ಕಿಡ್ನಿಗೆ ಇರಲ್ಲ. ಅವಾಗ ಕಿಡ್ನಿ ಕೂಡ ತನ್ನ ಕಾರ್ಯನ ನಿಲ್ಲಿಸ್ಬಿಡುತ್ತೆ. ಈಗ ಜೀವ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶಗಳು ಅನ್ನೋದು ಪ್ರತಿ ಅಂಗದಲ್ಲೂ ಇದೆ. ಈ ಜೀವಕೋಶಗಳು ಒಂದು ಆಯಸ್ಸು 90 ದಿನಗಳ ಕಾಲ. ಇದು ಹುಟ್ಟುತ್ತೆ ಮತ್ತೆ ಸಾಯುತ್ತೆ. ಇದು ಸ್ವಾಭಾವಿಕ ಪ್ರಕ್ರಿಯೆ. ಇದು ಮಕ್ಕಳಲ್ಲಿ ಅಂದ್ರೆ 1 ರಿಂದ 10 ವರ್ಷ ಮಕ್ಕಳಲ್ಲಿ ಅದು 100 ಸತ್ರೆ 100% ಹುಟ್ಟುತ್ತೆ. 20 ವರ್ಷ ಕಳೆದ ಮೇಲೆ ಅದು 100% ಸತ್ರೆ ಅದು ಹುಟ್ಟೋದು ಕೇವಲ 90%. ಇದೇ ತರ ಒಂದು 40 ವರ್ಷ ವಯಸ್ಸಿದವ್ರಿಗೆ 100 ಪಟ್ಟು ಸತ್ರೆ 80%. ಅದೇ 60 ವರ್ಷ ದಾಟದವ್ರಿಗೆ ಇದು 50% ಮಾತ್ರ ಹುಟ್ಟುತ್ತೆ, 50% ಮತ್ತೆ ಸಾಯುತ್ತೆ. ಹೀಗಾಗಿ ಏನಾಗುತ್ತೆ, ಡಾಕ್ಟರ್ ನಮಗೆ ಏಜಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ತರದಾಗ ಈಗ ನೀವು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಏನಾರು ಬಿದ್ದು ಗಾಯ ಮಾಡ್ಕೊಂಡು ಅಥವಾ ಕಾಲು ಕೈ ಮೂಳೆ ಮುಟ್ಕೊಂಡಾಗ ಡಾಕ್ಟರ್ ಹೇಳ್ತಾರೆ ಮಕ್ಕಳು ಬೇಗ ಕೂಡ್ಕೊಳ್ಳುತ್ತೆ ಅಂತ. ಅದೇ ದೊಡ್ಡವ್ರು ಏನಾರು ಆತರ ಮಾಡ್ಕೊಂಡ್ರೆ, ವಯಸ್ಸಾದವರು ಇದು ತುಂಬಾ ಕೂಡ್ಕೊಳ್ಳೋದು ಕಷ್ಟ, ತುಂಬಾ ದಿನಗಳು ಬೇಕು. ಯಾಕಂದ್ರೆ ಅದು ಜೀವಕೋಶಗಳ ಮೇಲೆ ನಿಂತಿರುತ್ತೆ. ಈ ಜೀವಕೋಶಗಳು ಅನ್ನೋದು ಇವಾಗ ಇನ್ನೂ ಬೇಗ ಸಾಯೋದಕ್ಕೆ, ಬೇಗ ಹಾಳಾಗೋದಕ್ಕೆ ಪ್ರಾರಂಭ ಆಗಿದೆ. ಕಾರಣ ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಈ ಜೀವಕೋಶಗಳಲ್ಲಿ ಸೇರ್ಕೊಳ್ಳುತ್ತೆ. ಈಗ ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀವಿ, ಅದರಲ್ಲಿ ಕೆಮಿಕಲ್ ಇರುತ್ತೆ. ಶಾಂಪೂ ಯೂಸ್ ಮಾಡ್ತೀವಿ, ಅದ್ರಲ್ಲಿ ಕೆಮಿಕಲ್ ಇರುತ್ತೆ. ಪಾತ್ರೆ ತೊಳೆಯೋದು ಕೆಮಿಕಲ್, ಬಟ್ಟೆ ತೊಳೆಯೋದು ಕೆಮಿಕಲ್. ರೈತರು ಆಹಾರ ಪದಾರ್ಥಗಳನ್ನ ಬೆಳೆಯೋದು ಕೆಮಿಕಲ್, ಅದನ್ನ ಕಾಪಾಡೋದು ಕೆಮಿಕಲ್. ಮಾರಾಟ ಮಾಡೋರು ದೀರ್ಘಕಾಲ ಇರಲಿ ಅಂತ ಅದಕ್ಕೆ ಬಳಸೋಕೆ ಹೋಗ್ತಾರೆ. ಹಣ್ಣುಗಳ ಮೇಲೆ ಅನೇಕ ತರದ ಕೆಮಿಕಲ್ ಅನ್ನು ಅಪ್ಲೈ ಮಾಡ್ತಾರೆ. ಜೊತೆಗೆ ಕೋಳಿ ಬೇಗ ಬಿಕ್ರಿ ಆಗ್ಲಿ ಅಂತ ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಈ ತರದ ಕೆಮಿಕಲ್ ಎಂಬುದು ಪ್ರತಿದಿನ ನಮಗೆ ಗೊತ್ತಿಲ್ಲದೆ ಮಿಲಿಗ್ರಾಮ್ದಲ್ಲಿ ನಮ್ಮ ದೇಹಕ್ಕೆ ಸೇರಿ ಅದು ನಮ್ಮ ಜೀವಕೋಶಗಳಲ್ಲಿ ಸೇರ್ಕೊಳ್ತಾ ಇದೆ. ಈಗ ನಾವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಏನೇನು ಇರುತ್ತೆ ಅದನ್ನೆಲ್ಲಾನು ಈ ರಕ್ತನಾಳಗಳಲ್ಲಿ ರಕ್ತ ಸಂಚಾರದ ಮುಖಾಂತರ ನಮ್ಮ ಜೀವಕೋಶಗಳಿಗೆ ತಲುಪುವಂತ ವ್ಯವಸ್ಥೆ ನಮ್ಮ ಹೃದಯ ಮಾಡ್ತಾ ಇದೆ. ಅದರಲ್ಲಿ ಆಕ್ಸಿಜನ್ ಹೋಗುತ್ತೆ, ಇನ್ಸುಲಿನ್ ಹೋಗುತ್ತೆ, ಪ್ರೋಟೀನ್ಸ್ ಹೋಗುತ್ತೆ. ಹಾಗಾಗಿ ಜೀವಕೋಶಗಳು ಚೆನ್ನಾಗಿದ್ದಷ್ಟು ನಾವು ಹೆಲ್ತಿ ಆಗಿರ್ತೀವಿ. ಯಾವಾಗ ಅದು ಜೀವಕೋಶಗಳಿಗೆ ಸಿಗಲ್ವೋ ಅವಾಗ ನಮ್ಮ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ. ಅದೇ ತರ ನಮ್ಮ ಮೆದು ಜೀರಕಾಂಗ ಅಂತ ಏನ್ ಕರಿತೀವಿ, ಅದು ಇನ್ಸುಲಿನ್ ಉತ್ಪತ್ತಿ ಮಾಡಿ ಮಾನಿಟರ್ ಮಾಡುವಂತ ಒಂದು ದೊಡ್ಡ ಅಂಗ. ಇದು ತನ್ನ ಕಾರ್ಯನ ಕ್ಷಮತೆನ ಕಡಿಮೆ ಮಾಡಿ ಇನ್ಸುಲಿನ್ ಉತ್ಪತ್ತಿ ಯಾವಾಗ ಕಡಿಮೆ ಆಗದೆ ಆ ಡಯಾಬಿಟಿಕ್ ಅನ್ನೋದೊಂದು ಬರುತ್ತೆ. ಈ ಡಯಾಬಿಟಿಕ್ ಬರೋದಕ್ಕೆ ಅಥವಾ ಇನ್ಸುಲಿನ್ ಉತ್ಪತ್ತಿ ಮಾಡ್ತಿದ್ದಂತ ಅಂಗ ಯಾಕೆ ಸೋಮಾರಿ ಆಗಿದೆ, ಯಾಕೆ ಅದನ್ನ ಕೆಲಸ ಕಡಿಮೆ ಮಾಡಿದೆ ಅಂದ್ರೆ ನಮ್ಮ ಜೀವನ ಸ್ಟೈಲ್ ಅಂತ ಹೇಳ್ತಾರೆ. ಲೈಫ್ ಸ್ಟೈಲ್ ಇಂದ ಇದಾಗ್ತಾ ಇತ್ತು. ಲೈಫ್ ಸ್ಟೈಲ್ ಅಂದ್ರೆ ನಾವು ಅನೇಕ ಒತ್ತಡಗಳಿಂದ ಜೀವನ ಮಾಡ್ತಾ ಇದೀವಿ. ಆ ಒತ್ತಡಗಳು ಹೆಚ್ಚಾದಾಗ, ಅದು ಘಾಸಿ ಉಂಟಾದಾಗ ಅದು ತನ್ನ ಕಾರ್ಯಕ್ಷಮತೆನ ಕಡಿಮೆ ಮಾಡುತ್ತೆ. ಅದು ತನ್ನ ಕಾರ್ಯಕ್ಷಮತೆನ ಕಡಿಮೆ ಮಾಡೋ ಜೊತೆಗೆ ಮಾನಿಟರ್ ಕಡಿಮೆ ಮಾಡೋದು ಕೂಡ ಕಡಿಮೆ ಆಗ್ಬಿಟ್ಟು ನಾವು ಎಕ್ಸ್ಟರ್ನಲ್ ಆಗಿ ಟ್ಯಾಬ್ಲೆಟ್ ಮತ್ತೆ ಇನ್ಸುಲಿನ್ಗೆ ಮೊರೆ ಹೋಗಿದ್ದೀವಿ. ಅದು ಅತಿಯಾಗಿ ಬಳಸೋದ್ರಿಂದ ಅದು ಹೆಚ್ಚು ಕಮ್ಮಿ ಆಗೋದ್ರಿಂದ ನಮಗೆ ಕಾಯಿಲೆಗಳು ಬರುತ್ತೆ ಮತ್ತೆ ಡಯಾಬಿಟಿಕ್ ಅನ್ನೋದು ಹೆಚ್ಚಾಗುತ್ತೆ.
ಇದು ನಿಮ್ಗೆ ಗೊತ್ತಿರ್ಬೋದು, ಡಯಾಬಿಟಿಕ್ ಅನ್ನೋದು ಅನೇಕ ತರದ ಉಪಟಳ ಅಥವಾ ಅದ್ರದ್ದು ಸೈಡ್ ಎಫೆಕ್ಟ್ ಇದೆ. ಇವಾಗ ಊಟ ಜಾಸ್ತಿ ಆದ್ರೂ ಬರುತ್ತೆ, ಊಟ ಕಡಿಮೆ ಮಾಡಿದ್ರೂ ಬರುತ್ತೆ, ನಿದ್ದೆ ಮಾಡಿಲ್ಲ ಅಂದ್ರೂ ಬರುತ್ತೆ, ಟೆನ್ಷನ್ ಮಾಡ್ಕೊಂಡ್ರೆ ಬರುತ್ತೆ. ಈ ತರದಾಗ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮ್ಯಾನೇಜ್ ಮಾಡುವಂಥದ್ದು ತುಂಬಾ ಮುಖ್ಯ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಪ್ರತಿ 90 ದಿನಕ್ಕೊಮ್ಮೆ ನೀವು ನಮ್ಮ ಹತ್ರ ಬಂದು ಟೆಸ್ಟ್ ಮಾಡಿಸ್ಕೊಡಿ, ನಿಮ್ಮ ಡೋಸೇಜ್ ಅನ್ನ ಹೆಚ್ಚು ಕಮ್ಮಿ ಮಾಡೋಣ ಅಂತ. ಬಟ್ ಅನೇಕ ಜನರು ವರ್ಷಾನ್ಗಟ್ಲೆ ಡಾಕ್ಟರ್ ಹತ್ರ ಹೋಗುತ್ತೆ, ಡಯಟ್ ಅಲ್ಲಿ ಇದೀವಿ ಅಂತ ಅವ್ರಿಗೆ ಅವರೇ ತೀರ್ಮಾನ ತಗೊಂಡು ಈ ಕಾಯಿಲೆನ ಉಲ್ಬಣ ಮಾಡ್ಕೊಳ್ತಿದ್ದಾರೆ. ಬಟ್ ಈ ಕಾಯಿಲೆ ಎಷ್ಟು ಮಟ್ಟಿಗೆ ಜನಗೆ ತೊಂದರೆ ಕೊಟ್ಟಿದೆ ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳುತ್ತೆ. ಈ ಕಾಯಿಲೆಯಿಂದ ನಾವು ಹೊರಬರಬೇಕು, ಮಾಮೂಲಿ ಜೀವನ ಮಾಡಬೇಕು ಅಂದ್ರೆ ನಮ್ಮ ಡಯಾಸಿಲ್ ಅನ್ನೋ ಒಂದು ಪ್ರಾಡಕ್ಟ್ ನ ನೀವು ಬಳಸಬೇಕು. ಈ ಡಯಾಸಿಲ್ ಅನ್ನೋದು ಪ್ರಾಡಕ್ಟ್ ಪ್ಯೂರ್ಲಿ ಹರ್ಬಲ್ ಪ್ರಾಡಕ್ಟ್. ಇದು ಸ್ಟೀವಿಯಾದಿಂದ ಮಾಡಲ್ಪಟ್ಟಿದೆ. ಸ್ಟೀವಿಯಾ ಅಂದ್ರೆ ಕನ್ನಡದಲ್ಲಿ ಮಧುರ ತುಳಸಿ ಅಂತ. ಈ ಪ್ಲಾಂಟ್ ಸೈನ್ಸ್ ಇಂದ ಅನೇಕ ಕಾಯಿಲೆಗಳನ್ನ ಗುಣಪಡಿಸಬಹುದು ಅಂತ ಈ ಅನೇಕ ವಿಜ್ಞಾನಗಳು, ಲ್ಯಾಬ್ಗಳು ಮತ್ತೆ ರಿಸರ್ಚ್ ಸೆಟ್ ಅವರು ಕಂಡುಹಿಡಿದಿದ್ದಾರೆ. ಅದೇ ತರ ನಮ್ಮ ಡಿವೈನ್ ಹಾಸ್ಪಿಟಲ್ ಅವರು ಇದನ್ನ ಕಂಡುಹಿಡಿದು ಇದು ಮಧುಮೇಹಗಳಿಗೆ ಕೊಡ್ತಾ ಇದೀವಿ. ಇದನ್ನ ದಿನ ಬೆಳಿಗ್ಗೆ ಊಟಕ್ಕಿಂತ ಮುಂಚಿತವಾಗಿ ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚಿತವಾಗಿ 10 ml ಈ ಸಿರಪ್ ನ ಕುಡಿದ್ರೆ ಅದು ನಮ್ಮ ದೇಹದಲ್ಲಿ ಅನೇಕ ತೊಂದರೆಗಳನ್ನ ನಿವಾರಿಸುತ್ತೆ. ಇದನ್ನ ಸತತವಾಗಿ 90 ದಿನಗಳ ಕಾಲ ತಗೋಬೇಕು. ಈ 90 ದಿನಗಳ ಕಾಲ ತಗೊಂಡಾದ್ಮೇಲೆ ನಿಮ್ಮ ದೇಹದಲ್ಲಿ ಅನೇಕ ತರದ ಚೈತನ್ಯ ಉಂಟಾಗುತ್ತೆ. ನಿಮ್ಮ ರಿಪೋರ್ಟ್ ಅಲ್ಲೂ ಕೂಡ ಅದು ಡಾಕ್ಟರ್ ಕೂಡ ಹೇಳ್ತಾರೆ, ನಿಮಗೆ ಇಷ್ಟು ತರದ ಡೋಸೇಜ್ ಅವಶ್ಯಕತೆ ಇಲ್ಲ, ಕಡಿಮೆ ಮಾಡೋಣ ಅಂತೇಳಿ. ಆ ತರದಾಗಿ ನೀವು ನಿತ್ಯ ಬಳಸ್ತಾ ಇದ್ದಾಗ ಒಂದು 5 ತಿಂಗಳು ಅಥವಾ 6 ತಿಂಗಳು, 120 ದಿನ, 150 ದಿನ ನಿಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಕಾಯಿಲೆ ಅಂಶ ಕಡಿಮೆ ಆಗಿ ಮಾಮೂಲಿ ಜೀವನ ಮಾಡಬಹುದು. ಇದು ಹೋದ್ಮೇಲೆ ಪ್ಯಾಂಕ್ರಿಯಾಸಸ್ ತನ್ನ ಇನ್ಸುಲಿನ್ ಉತ್ಪತ್ತಿ ಮತ್ತು ಮಾನಿಟರ್ ಮಾಡೋದ್ರಿಂದ ಎಕ್ಸ್ಟರ್ನಲ್ ಆಗಿ ಬಳಸ್ತಿದ್ದಂತ ಟ್ಯಾಬ್ಲೆಟ್ ಅವಶ್ಯಕತೆನೂ ಇಲ್ಲ, ಇನ್ಸುಲಿನ್ ಅವಶ್ಯಕತೆನೂ ಇಲ್ಲ. ಅವಾಗ ಮಾಮೂಲಿ ರೀತಿಯ ಜೀವನ ಮಾಡಕ್ಕೆ ಇದು ಸಹಕರಿಸುತ್ತೆ. ಹಾಗಾಗಿ ಇದು ಹಿಂದೆ ನಾವ್ ಏನ್ ಜೀವನ ಮಾಡ್ತಾ ಇದ್ವಿ, ನಮ್ಗೆ ಇಷ್ಟವಾದ ತರದ ಸ್ವೀಟ್ ತಿಂತಿದ್ವಿ, ಹಣ್ಣುಗಳು ತಿಂತಿದ್ವಿ, ಆಹಾರ ಪದಾರ್ಥಗಳು, ಅನ್ನ ಎಷ್ಟು ಮಟ್ಟಿಗೆ ಅಷ್ಟು ತಿಂತಾ ಇದ್ವಿ, ಅವೆಲ್ಲ ಜೀವನ ಚೆನ್ನಾಗಿತ್ತು. ಬಟ್ ಇದು ಯಾವಾಗ ಬಂತು ಅವಾಗ ನಾವು ಡಯಟ್ ಅಂತ ಮಾಡಿ ಅನೇಕ ತರದ ಹಣ್ಣುಗಳು ತಿನ್ನೋದ್ ಬಿಟ್ಟಿದೀವಿ, ಆಹಾರ ಪದಾರ್ಥಗಳನ್ನ ತಿನ್ನೋದ್ ಬಿಟ್ಟಿದೀವಿ, ಮತ್ತೆ ಅನೇಕ ತರದ ತೊಂದರೆಗೆ ಈಡ್ ಮಾಡ್ಕೋತಾ ಇದ್ವಿ. ಹಾಗಾಗಿ ಇನ್ನು ಮುಂಚಿತವಾಗಿ ಈ ಪ್ರಾಡಕ್ಟ್ ಅನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಮಾಮೂಲಿ ಜೀವನ ಮಾಡಕ್ಕೆ ಆಗುತ್ತೆ. ಈಗ ಆಲ್ರೆಡಿ ಸಾವಿರಾರು ಜನರು ಕರ್ನಾಟಕದಾದ್ಯಂತ ಈ ಪ್ರಾಡಕ್ಟ್ ತಗೊಂಡು ಇನ್ಸುಲಿನ್ ಬಿಟ್ಟಿದ್ದಾರೆ, ಮತ್ತೆ ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ, ಮಾಮೂಲಿ ತರದ ಜೀವನ ಹಲವಾರು ವರ್ಷಗಳಿಂದ ಇದನ್ನ ಬಳಸಿ ಮಾಡ್ತಿದ್ದಾರೆ. ಮತ್ತೆ ಇದು ನಿತ್ಯ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ಯಾಂಕ್ರಿಯಾಸಸ್ ರೆಜ್ಯುನೇಟ್ ಆದ್ಮೇಲೆ ಈ ಪ್ರಾಡಕ್ಟ್ ಕೂಡ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಂತ ಅದ್ಭುತವಾದ ಪ್ರಾಡಕ್ಟ್ ನ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಇದಕ್ಕೆ ನಮ್ಗೆ ಸಹಕಾರ ಕೊಡ್ತಾ ಇರೋದು ಗ್ರ್ಯಾಂಡ್ ಮಾರ್ಕ್ ಅವರು ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿ ಈ ಪ್ರಾಡಕ್ಟ್ ಅನ್ನ ಮಧುಮೇಹಗಳಿಗೆ ತಲುಪಿಸ್ತಾ ಇದ್ದಾರೆ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಸಹಕರಿಸ್ತೀವಿ. ಕರ್ನಾಟಕದಾದ್ಯಂತ, ಪ್ರಪಂಚದಾದ್ಯಂತ ಎಷ್ಟೋ ರೋಗಿಗಳಿಗೆ ಇದು ಸಂಜೀವಿನಿ ತರ ಕೆಲಸ ಮಾಡಿ ಅನೇಕ ತರದ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳಕ್ಕೆ ಅತಿ ಕಡಿಮೆ ಖರ್ಚಲ್ಲಿ ಇದು ನಿಮಗೆ ಸಿಗ್ತಾ ಇದೆ. ಈ ಪ್ರಾಡಕ್ಟ್ ಈಗ ಆಲ್ರೆಡಿ ಅನೇಕ ಜನ ದಾವಣಗೆರೆಯಲ್ಲಿ, ಗುಲ್ಬರ್ಗದಲ್ಲಿ, ರಾಯಚೂರಲ್ಲಿ ಮತ್ತು ಮೈಸೂರಲ್ಲಿ ಮತ್ತೆ ಆಂಧ್ರ ಪ್ರದೇಶ ಮತ್ತು ಬೇರೆ ಬೇರೆ ಕಡೆ, ಅಸ್ಸಾಂ ಕಡೆ ಇದೆಲ್ಲ ಪ್ರಾಡಕ್ಟ್ ಡಾಕ್ಟರ್ಗಳು ಕೂಡ ತನ್ನ ರೋಗಿಗಳಿಗೆ ಅವರಿಗೆ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಬರೆದು ಕೊಡ್ತಿದ್ದಾರೆ. ಅಷ್ಟು ಉಪಯುಕ್ತವಾಗಿರೋ ಪ್ರಾಡಕ್ಟ್. ಕ್ಲಿನಿಕಲ್ಲಿ ಇದು ಪ್ರೂವನ್ ಆಗಿದೆ. ಅನೇಕ ಜನರು ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ. ಇದು ಸಿಹಿಕಾರಕ ಆಗಿದ್ದು ನೀವು ಸಿಹಿ ಏನು ಸಕ್ಕರೆ ತಿಂತಿರೋದಕ್ಕೆ 3 ಪಟ್ಟು ರೀತಿಯಲ್ಲಿ ಸಕ್ಕರೆ ಟೇಸ್ಟ್ ಬರುತ್ತೆ. ಅಂದ್ರೆ ಸಿಹಿ ಅಂಶ ಇದರಲ್ಲಿ ಸಿಗುತ್ತೆ, ಆದ್ರೆ ಕ್ಯಾಲೋರಿ ಇರೋದಿಲ್ಲ. ಅಂತರ ಅದ್ಭುತವಾದ ಪ್ರಾಡಕ್ಟ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ನೀವು ಬಳಸಿ, ನಿಮ್ಮ ಕುಟುಂಬದಲ್ಲಿರೋರು ಕೊಡಿ, ನಿಮ್ಮ ಊರಿನಲ್ಲಿರೋರು ಕೊಡಿ, ನಿಮ್ಮ ಸಮುದಾಯದಲ್ಲಿರೋರನ್ನ ಕಾಪಾಡಿ. ಇದೇ ತರ ನಮ್ಮ ಭಾರತವನ್ನ ನಾವು